ನಮೋ ನಮಃ. ಇವತ್ತು ವಿದ್ಯೆಯಿಂದ ಸುಖ ಎನ್ನುವಂತಹ ಅರ್ಥವನ್ನು ಕೊಡುವಂತಹ ಸುಭಾಷಿತವನ್ನು ನೋಡೋಣ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾದ್ ಧನಮಾಪ್ನೋತಿ ಧನಾದ್ ಧರ್ಮಂ ತತಃ ಸುಖಂ. ವಿದ್ಯಾ ದದಾತಿ ವಿನಯಂ ವಿನಯಾದ್ಯಾತಿ ಪಾತ್ರತಾಂ ಪಾತ್ರತ್ವಾದ್ ಧನಮಾಪ್ನೋತಿ ಧನಾದ್ ಧರ್ಮಂ ತತಃ ಸುಖಂ. ಮನುಷ್ಯನಿಗೆ ಧನ ಸಂಪಾದನೆಯೇ ಮುಖ್ಯ ಅಲ್ಲ. ಆ ಧನದಿಂದ ಧರ್ಮವು ಸುಖವೂ ದೊರಕಬೇಕು. ಧರ್ಮ ಸುಖಗಳಿಗೆ ಸಾಧನವಲ್ಲದ ಧನವು ಧನವೇ ಅಲ್ಲ. ಅನ್ಯಾಯ, ವಂಚನೆ, ಮೋಸ, ಕಳ್ಳತನದಿಂದಲೂ ಧನವನ್ನು ಸಂಪಾದಿಸಬಹುದು. ಆದರೆ ಅದರಿಂದ ಯಾವಾಗಲೂ ದುಃಖ, ಭಯ, ಮಾನಸಿಕ ಚಿಂತನೆ, ವಿಪತ್ತುಗಳೇ ಉಂಟಾಗುತ್ತಿರುತ್ತವೆ. ಆದ್ದರಿಂದ ಆ ಧನವು ಧನವೇ ಅಲ್ಲ, ಅದೊಂದು ಶತ್ರುವಿದ್ದಂತೆ. ಹಾಗಾದರೆ ಸುಖಕ್ಕೆ ಕಾರಣವಾದ ಧನವು ಯಾವುದು? ಅದು ಮನುಷ್ಯನಿಗೆ ಹೇಗೆ ದೊರೆಯುತ್ತದೆ ಅನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ವಿದ್ಯಾವಂತನಿಗೆ ಅವನ ಗೌರವಕ್ಕೆ ತಕ್ಕಂತೆ ತಾನೇ ತಾನಾಗಿ ಬಂದರೆ ಅದು ನಿಜವಾದ ಧನ. ವಿದ್ಯಾವಂತನಿಗೆ ವಿನಯವೆಂಬುದೇ ಭೂಷಣ. ವಿದ್ಯಾ ವಿನಯ ಸಂಪನ್ನನಾದವನನ್ನು ಲೋಕವು ಗುರುತಿಸಿ ಪೂಜಿಸುತ್ತದೆ. ಇದಕ್ಕೆ ಹೆಸರು ಪಾತ್ರತೆ. ಪಾತ್ರತ್ವ ಯೋಗ್ಯತೆ ಅಂತ. ವಿದ್ಯಾವಂತನ ಯೋಗ್ಯತೆಯನ್ನು ಗುರುತಿಸಿ ಅವನಿಗೆ ಸಮಾಜವು ಗೌರವ, ಪ್ರಶಸ್ತಿಗಳನ್ನು, ವಸ್ತ್ರ, ಧನಾದಿಗಳನ್ನು ಕೊಡುತ್ತದೆ. ಈ ಧನದಿಂದ ವಿದ್ಯಾವಂತನು ಸ್ವತಃ ಧರ್ಮಾಚರಣೆಯನ್ನು ಮಾಡಿ ಲೋಕಕ್ಕೆ ಆದರ್ಶನಾಗುತ್ತಾನೆ. ಧರ್ಮಾನುಷ್ಠಾನದಿಂದ ಅವನಿಗೆ ಸುಖವು ಲಭಿಸುತ್ತದೆ. ಗೀತಾಚಾರ್ಯನಾದಂತಹ ಶ್ರೀಕೃಷ್ಣ ಭಗವಂತನು ಇದನ್ನೇ ಭಗವದ್ಗೀತೆಯಲ್ಲಿ ವಿದ್ಯಾ ವಿನಯ ಸಂಪನ್ನೆ ಎಂದು ಹೇಳಿರ್ತಾನೆ. ಅಂದರೆ ವಿದ್ಯಾ ವಿನಯಗಳಿಂದಲೇ ಸುಖ ಶಾಂತಿಗಳು ದೊರೆಯುತ್ತವೆ ಅನ್ನುವಂಥದ್ದು ಈ ಸುಭಾಷಿತದ ಅರ್ಥ. ಧನ್ಯವಾದ.